ಲಲಿತಕ್ಕ 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 ಹೇಳಿ ಅಮ್ಮಲ. ಅದು ಲಲಿತಕ್ಕ ಸ್ವಲ್ಪ ಸಕ್ಕರೆ ಬೇಕಿತ್ತು. ನೀನೇನಾದರೂ ಬೇಕಂತ ತಾನೇ ಬರ್ತೀಯ? ಹೌದಾ, ಸರಿ ಅಮ್ಮ, ತರ್ತೀನಿ ಈಗ. ಇವರೇನು ಬೆಳಗ್ಗೆನೆ ಬಂದಿಲ್ಲಿ ಕೂತಿದ್ದಾರೆ? ರಕ್ಷಿತಾ ಎದ್ದಿದ್ಯಾ? ನಾನಿದ್ದು ಹಾಗೆ ಫ್ರೆಶ್ ಅಪ್ ಆಗಿ ಬಂದಿದ್ದೇನೆ. ನೀವೇನಿಲ್ಲಿ? ಅದು ಸ್ವಲ್ಪ ಸಕ್ಕರೆ ಬೇಕಿತ್ತು, ಹಾಗೆ ನಿಮ್ಮಮ್ಮನ ಹತ್ರ ಸ್ವಲ್ಪ ಕೇಳೋಣ ಅಂತ ಬಂದೆ. ಸಕ್ಕರೆ ಖಾಲಿ ಆಗಿತ್ತು ಇವತ್ತು ಬೆಳಗ್ಗೆ. ನಾನು ನೋಡಿದಷ್ಟೇ ಡಬ್ಬಿ ಹಾಗಾಗುತ್ತೋ, ಇಲ್ದಿದ್ದು ಅಂಗಡಿಯಿಂದನೇ ತರ್ತಿದ್ದೆ. ಇವಾಗಲೇ ತರ್ಬೋದು ಆಂಟಿ, ಬೆಳಿಗ್ಗೆ ಅದೇ ಒಂದು ಅಂಗಡಿ ಓಪನ್ ಆಗಿರಲ್ಲ, ಇವಾಗ ಓಪನ್ ಆಗಿರುತ್ತಲ್ಲ. ಅಯ್ಯೋ, ಈ ಹುಡುಗಿ ಹತ್ರನೇ ಬಂದು ಸಿಕ್ಕಾಕೊಳ್ಬೇಕಾ ನಾನು? ಹೌದಮ್ಮ, ಇವಾಗಾದರೆ ಅಂಗಡಿ ಓಪನ್ ಆಗಿರುತ್ತೆ. ಅದೇ ಸ್ವಲ್ಪ ಅಲ್ಲ ಸದ್ಯಕ್ಕೆ ಅಂತ ಹೇಳಿ ಇಲ್ಲಿಗೆ ಬಂದೆ ಅಷ್ಟೇ. ಇನ್ನು ಮತ್ತೆ ಅಂಗಡಿಗೆ ಹೋಗ್ಲಿಕ್ಕೆ ಉಂಟು ನನಗೆ ಸಹ, ಆಗೋಗಿ ತಗೊಂಡು ಬರ್ಬೇಕಷ್ಟೇ ಸಕ್ಕರೆನ. ರಕ್ಷಿತಾ ಬಾ, ನೀನು ಚಹಾ ಕೊಡಿ. ಅಲ್ಲಿ ನೋಡಿ ಅಮ್ಮ ಚಹಾ ರೆಡಿ ಮಾಡಿಟ್ಟಿದ್ದಾರೆ, ಹೋಗು. ಹೌದು, ಇಂಥದ್ದೊಂದು 3-4 ಇದ್ರೆ ಸಾಕು ಮನೆ ಪಕ್ಕದಲ್ಲಿ. ಮತ್ತೆ ಏನು ತಿಂಡಿ ಲಲಿತಕ್ಕ? ಏನಿಲ್ಲಮ್ಮ, ಇವತ್ತು ಹೇಗಿದ್ರು ಅಮಾಸೆ ಅಲ್ಲ, ಹಾಗಾಗಿ ಸ್ವಲ್ಪ ಮೆತ್ತಗೆ ಗಂಜಿ ಮಾಡಿಟ್ಟಿದ್ದೇನೆ. ಹೌದಾ, ನಾನು ಅದನ್ನೇ ಅಕ್ಕ ಮಾಡಿದ್ದು. ಹೌದಾ, ಹಾಗಿದ್ರೆ ನಿಂದು ಅದನ್ನೀಗ ಮಾಡಿ ಆಯ್ತಾ? ಹಾಂ ಅಕ್ಕ, ಅದು ಮಾಡಾಗಿದೆ. ಮತ್ತೆ ನೋಡುವಾಗ ಸಕ್ಕರೆ ಇದಕ್ಕೆ ನಮ್ಮ ಟೀಗೆ ಸಾಕಾಗಲಿಲ್ಲ. ಮತ್ತೆ ನಿಮ್ಗೆ ಗೊತ್ತುಂಟಲ್ಲ, ಅಡುಗೆಗಿದ್ದು ಸ್ವಲ್ಪ ಸಿಹಿ ಮಾಡಬೇಕಲ್ಲ, ಹಾಗಾಗಿ. ಸರಿ ನಮ್ಮ, ನೀನು ಹೋಗು, ಕಾಯ್ತಾ ಇರ್ತಾನೆ ನಾನು. ಹೌದಕ್ಕ, ಸರಿ, ನಾನು ಬರ್ತೀನಿ. ಇವಳು ಈ ಮನೆಯಿಂದ ಕೇಳೋ ಬುದ್ಧಿನ ಯಾವಾಗ ಬಿಡ್ತಾಳೋ ಏನು. ಗೀತಾ, ಏನ್ರಿ ನಿಮ್ಮದು? ಏನಿಲ್ಲ ಕಣೆ. ಸರಿ ಸರಿ, ಚಪಾತಿ ಮಾಡಿದ್ದೀನಿ, ಬನ್ನಿ ಚಹಾ ಕುಡಿ. ಮತ್ತೆ ನೀನು ತಿಂದ್ಯಾ? ನಾನು ಮತ್ತೆ ತಿಂತೀನಿ ರೀ, ನೀವು ತಿಂದು ಕೆಲಸಕ್ಕೆ ಹೊರಡಿ, ನಿಮ್ಗೆ ಲೇಟ್ ಆಗ್ತದಲ್ಲ. ಸರಿ, ಮೊದಲು ಚಹಾ ಕುಡಿ, ಆಮೇಲೆ ಕೆಲಸ ಎಲ್ಲ ಮಾಡುವಂತೆ. ನಾನು ಚಹಾ ಕುಡಿದು ಹೊರಡ್ತೇನೆ. ಸರಿ. ನಮ್ಮ ಕವಿ ಎದ್ದೇಳಿದಳ? ಅವಳು ಇಲ್ಲಿಷ್ಟು ಬೇಗ ಎದ್ದೇಳಿ ಕೇಳು, ಮಲಗಿದಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಎಬ್ಬಿಸು.